ಗ್ರಾಮ ಲೆಕ್ಕಾಧಿಕಾರಿಗಳಿಂದ ನೌಕರಿಗೆ ರಜೆ ಹಾಕಿ ಮುಷ್ಕರ. 20 ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರದ ವಿರುದ್ಧ ಪ್ರತಿಭಟನೆ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಹಸೀಲ್ದಾರ್ ಕಚೇರಿ ಎದುರು ಗ್ರಾಮ ಆಡಳಿತ ನೌಕರರ ಸಂಘದಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ 4 ದಿನದಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಪ್ರತಿಭಟನೆಯಲ್ಲಿ 25ಕ್ಕೂ ಹೆಚ್ಚು ಗ್ರಾಮ ಲೆಕ್ಕಾಧಿಕಾರಿಗಳು ನೌಕರಿಗೆ ರಜೆ ಪತ್ರ ಕೊಟ್ಟು ಹೋರಾಟದಲ್ಲಿ ಭಾಗವಹಿಸಿದ್ದರು. ಈ ಹೋರಾಟದಲ್ಲಿ ಬಿಜೆಪಿ ಪಕ್ಷದ ಮುಖಂಡರು ಸಹ ಭಾಗವಹಿಸಿ ಬೆಂಬಲವನ್ನು ಸೂಚಿಸಿದರು. ಈ ಹೋರಾಟದಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳಾದ ಅಮರೇಶ್ ಮಾಲಗತ್ತಿ, ಹಸನ್ ಸಾಬ್, ಸಂತೋಷ್ ರೆಡ್ಡಿ, ಬಾಲಪ್ಪ ದೊಡ್ಡಮನಿ, ಬಸರೆಡ್ಡಿ, ಸುಲೋಚನಾ, ಚನ್ನಮ್ಮ ಸುನಗಾರ್, ಬಸವರಾಜ್ ಪೀರಾಪುರ್, ಬಸವರಾಜ್ ವಡಗೇರಿ, ದೇವಪ್ಪ ಚವ್ಹಾಣ್, ಬಾಗಣ್ಣ ಪೂಜೇರಿ, ದೀಪ್ತಿ, ವಿಜಯಲಕ್ಷ್ಮಿ, ದರೇಶ್, ಸುರೇಶ್ ಹಚ್ಚಾಡ್, ಶ್ರೀಶೈಲ್, ಅರವಿಂದ್ ಹಾಗೂ ಅಮರೇಶ್ ಸೇರಿದಂತೆ ಇನ್ನಿತರರು ಹೋರಾಟದಲ್ಲಿ ಭಾಗವಹಿಸಿದ್ದರು. ವರದಿ ಜುಮ್ಮಣ್ಣ ಗುಡಿಮನಿ, ನ್ಯೂಸ್ 16 ಕನ್ನಡ, ಯಾದಗಿರಿ. ಆದೇಶ ಹೊರಡಿಸಿರುತ್ತೆ ಅಂಥ ಸಮಯದಲ್ಲಿ ಏನಾಗಿಬಿಡ್ತದೆ, ಅವಸರದಲ್ಲಿ ಒಬ್ಬ ರೈತಂದು ಅತಿ ಬಡತನದಲ್ಲಿದ್ದಂಥ ರೈತಂದು ಒಬ್ಬೊಂದು ಉಳ್ಕೊಂಡ್ಬಿಟ್ರೆ ಅವ ಸರ್ಕಾರದಿಂದ ಸಿಗತಕ್ಕಂಥ ಸೌಲಭ್ಯ ವಂಚಿತ ಆಗ್ತದೆ ಅನ್ನೋಂಥದ್ದು ನನ್ನ ವೈಯಕ್ತಿಕ ವಿಚಾರ. ಇದು ಯಾಕೆ 3-4 ಪಂಚಾಯತ್ಗಳು ಕೊಡ್ಬೇಡ್ರಿ, ನಮಗೆ ಒಂದೊಂದೇ ಪಂಚಾಯತ್ ಕೊಡ್ರಿ ಅನ್ನೋಂಥದ್ದು ಇದಕ್ಕೆ ಸಂಬಂಧಪಡಿಸಿದಂತ ನನಗೆ ಅನ್ನಿಸ್ತದೆ. ಯಾಕಂದ್ರೆ ರೈತರಲ್ಲಿ ವಂಚನೆ ಆಗ್ಬಾರ್ದು. ಭಾಳ ಕೇಂದ್ರ ಸಂಘ ಉದ್ಯಾನವನ ಬೆಂಗಳೂರು ಅವರ ಒಂದು ಕರೆಯ ಮೇರೆಗೆ ದಿನಾಂಕ 10/2/2025 ಒಂದು 4ನೇ ದಿನದಲ್ಲಿ ಒಂದು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಾವು ಸತತವಾಗಿ ಹಮ್ಮಿಕೊಂಡಿರ್ತೀವಿ. ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಿಂದ ಸಚಿವರಿಂದಾಗಲಿ ಅಥವಾ ಮುಖ್ಯಮಂತ್ರಿಗಳಿಂದಾಗಲಿ ಯಾವುದೇ ರೀತಿ ಸಕಾರಾತ್ಮಕವಾಗಿ ಸ್ಪಂದನೆ ಸಿಕ್ಕಿರುವುದಿಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯ ಸಂಘದ ರಾಜ್ಯಾಧ್ಯಕ್ಷರ ಏನು ನಿರ್ಧಾರ ಮಾಡಿ ಅಂತಿಮ ನಿರ್ಧಾರ ಮಾಡ್ತೀರ, ಅವ್ರು ಯಾವ ರೀತಿ ನಿರ್ದೇಶನ ಕೊಡ್ತಾರೆ ಅದೇ ಥರನಾಗಿ ನಾವು ತಾಲೂಕು ಸಂಘದಿಂದ ಅವ್ರ ಜೊತೆಗಿರ್ತೀವಿ. ಅವ್ರ ಹೋರಾಟಕ್ಕೆ ನಾವು ಕೂಡ ಶಕ್ತಿ ತುಂಬ್ತೀವಿ ಅಂತೇಳಿ ರಾಜ್ಯಾಧ್ಯಕ್ಷರಲ್ಲಿ ನಾನು ಮಾತು ಕೊಡ್ತಾಯಿದ್ದೀನಿ. ಈಗ ನಮ್ಮನ್ನು ಇವತ್ತು ಗಮನಕ್ಕೆ ಬಂದಿರೋದು 10ನೇ ತಾರೀಕಿನಿಂದ ಇವತ್ತು 4 ದಿನ ಇವತ್ತೇನು ಗ್ರಾಮ ಆಡಳಿತಾಧಿಕಾರಿಗಳ ರಾಜ್ಯಾದ್ಯಂತ ಹೋರಾಟ ನಡೆದಿದೆ. ಆ ಹೋರಾಟ ನಡೆದ ಸಂದರ್ಭದಲ್ಲಿ ಇವತ್ತು ನಾವು ವಿರೋಧ ಪಕ್ಷದ ಮುಖಂಡರ ಜೊತೆಗೂಡಿ ನಾವು ಬಂದು ಅವರಿಗೆ ಆತ್ಮಸ್ಥೈರ್ಯ ತುಂಬುವ ನಿಟ್ಟಿನೊಳಗೆ, ಅವರಿಗೆ ಧೈರ್ಯ ತುಂಬುವ ನಿಟ್ಟಿನೊಳಗೆ ನಾವು ಇವತ್ತು ಬಂದು ಅವರಿಗೆ ಧೈರ್ಯ ತುಂಬ ಕೆಲಸ ಮಾಡಿದ್ದೀವಿ. ಮತ್ತು ನಾವು ನಮ್ಮ ಮೇಲಿನ ರಾಜ್ಯ ನಾಯಕರಿಗೆ ಮತ್ತು ರಾಜ್ಯ ವಿರೋಧ ಪಕ್ಷದ ನಾಯಕರಿಗೆ ಮತ್ತು ರಾಜ್ಯಾಧ್ಯಕ್ಷರಿಗೆ ನಮ್ಮ ಮಾನ್ಯ ಮಾಜಿ ಸಚಿವರಾಗಿರ್ತಕ್ಕಂಥ ನರಸಿಂಹನಾಯಕ ರಾಜುಗೌಡರ ಮುಖಾಂತರ ನಾವು ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ನಿಟ್ಟಿನೊಳಗೆ ಮತ್ತು ಮುಂದೆ ಬರ್ತಕ್ಕಂಥ ಏನು ಅಧಿವೇಶನದೊಳಗೆ ಅದನ್ನು ವಿರೋಧ ಪಕ್ಷದ ನಾಯಕರು ಮತ್ತು ನಮ್ಮ ವಿಜಯೇಂದ್ರವರು ಇಬ್ಬರು ಸೇರಿ ಸರ್ಕಾರದ ಮೇಲೆ ಒತ್ತಡ ಏರ್ತಕ್ಕಂಥ ಇವರ ಏನು ನ್ಯಾಯಬದ್ಧ ಬೇಡಿಕೆಗಳದಾವ ಆ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಆ ಹೋರಾಟ ಮಾಡೋಕ್ಕೆ ನಾವು ಕೂಡ ಒಂದು ಬೆಂಬಲವನ್ನು ನೀಡಿ ಅದನ್ನು ಸರ್ಕಾರದ ಕಣ್ತರಿಸುವ ಕೆಲಸ ಮಾಡ್ತೀವಿ ಅಂತಕ್ಕಂಥ ಒಂದು ಸಂದೇಶವನ್ನು ನಾನು ತಮ್ಮ ಮುಖಾಂತರ ವಿನಂತಿ ಮಾಡ್ತೀನಿ. ಎಲ್ಲ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ತಹಸೀಲ್ ಆಫೀಸ್ ಕಾರ್ಯಾಲಯ ಮುಂದೆ ನಮ್ಮ ಗ್ರಾಮಾಡಳಿತ ಅಧಿಕಾರಿ ಸಹೋದ್ಯೋಗಿತರು ಮುಷ್ಕರವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಹಿಂದೆ 3 ತಿಂಗಳ ಹಿಂದೆ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಸಚಿವರಿಗೆ 9 ದಿನಗಳ ಕಾಲ ಮುಷ್ಕರವನ್ನು ಮಾಡೋದ್ರ ಮೂಲಕ ನಮ್ಮ ಸಂಬಂಧಪಟ್ಟ ಎಲ್ಲ ಬೇಡಿಕೆಗಳನ್ನು ಅವರಿಗೆ ತಿಳಿಸಿದ್ವಿ. ಅವರು ಕೂಡ 1 ತಿಂಗಳ ಕಾಲಾವಧಿಯಲ್ಲಿ ಎಲ್ಲ ಬೇಡಿಕೆಗಳನ್ನು ಸೂಕ್ತವಾದ ರೀತಿಯಲ್ಲಿ ಪರಿಹಾರ ಮಾಡ್ತೀವಿ ಅಂತೇಳಿ ನಮಗೆ ವಿಶ್ವಾಸವನ್ನು ನೀಡಿದರು. ಆದರೆ ಎಲ್ಲೋ ಒಂದು ಕಡೆ ಮಾನ್ಯ ಸಚಿವರು ಮತ್ತು ಸಂಬಂಧಪಟ್ಟ ಸರ್ಕಾರ ಇದಕ್ಕೆ ಯಾವುದೇ ಮನ್ನಣೆ ನೀಡಿದಂಥ ಸಂದರ್ಭದಲ್ಲಿ ಇವತ್ತು ಒಂದು 3 ತಿಂಗಳ ಆದ ತರುವಾಯ ಮತ್ತೆ ನಾವು ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರನ ಈ ಹಿಂದೆ ಒಂದು 15 ದಿನ ಮುಂಚಿತವಾಗಿಯೇ ಸಂಬಂಧಪಟ್ಟ ಬೇಡಿಕೆಗಳ ಈಡೇರಿಕೆಗೆ ಮತ್ತೆ ಮನವಿ ಪತ್ರವನ್ನು ಕೊಟ್ಟಿದ್ವಿ. ಆದರೂ ಕೂಡ ಸಂಬಂಧಪಟ್ಟ ಕಂದಾಯ ಇಲಾಖೆ ಮುಖ್ಯ ಕಾರ್ಯದರ್ಶಿಗಳಾಗಲಿ ಅಥವಾ ನಮ್ಮ ಮಾನ್ಯ ಕಂದಾಯ ಸಚಿವರಾಗಲಿ ಯಾವುದೇ ಒಂದು ಪ್ರತಿಕ್ರಿಯೆ ನೀಡಿದಂಥ ಸಂದರ್ಭದಲ್ಲಿ ಇವತ್ತು ಹತಾಶೆ ಮನೋಭಾವನೆಯಲ್ಲಿ ನಮ್ಮ ಬೇಡಿಕೆಗಳ ಜೊತೆಗೆ ನಾವು ಮುಷ್ಕರದಲ್ಲಿ ಪಾಲ್ಗೊಳ್ತಾ ಇದ್ದೇವೆ.